ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣ ದಾಸ್. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ನಾಯಕರಹಳ್ಳಿ ಮಂಜೇಗೌಡರು ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ತಾಲೂಕು ಅಧ್ಯಕ್ಷ ಗಂಜಲಗೂಡು ಗೋಪಾಲೇಗೌಡ ಗಂಭೀರ ಆರೋಪ. ಗ್ರಾಮದಲ್ಲೇ ಮತಗಟ್ಟೆ ಕೇಂದ್ರ ತೆರೆಯಲು ಆಗ್ರಹ. ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನ ಬಹಿಷ್ಕರಿಸಲು ಅಗಸರಹಟ್ಟಿ ಗ್ರಾಮಸ್ಥರಿಂದ ನಿರ್ಧಾರ. ತಹಸೀಲ್ದಾರ್ ಶಿರೀನ್ ತಾಜ್ಗೆ ಮನವಿ. ಮತ್ತು ಬೇಲೂರಿನಲ್ಲಿ ಹಾಡು ಹಗಲೇ ಅಕ್ರಮ ಫಿಲ್ಟರ್ ಮರಳು ಸಾಗಣೆ. ಲಾರಿ ತಡೆದು ಸಾರ್ವಜನಿಕರ ಆಕ್ರೋಶ. ಸೂಕ್ತ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ವಾರ್ತೆಗಳ ವಿವರ. ಆಲೂರು ತಾಲೂಕಿನ ಅಗಸರಹಟ್ಟಿ ಗ್ರಾಮಸ್ಥರು ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನವನ್ನ ಬಹಿಷ್ಕರಿಸಲು ನಿರ್ಧರಿಸಿರುವುದಾಗಿ ತಹಸೀಲ್ದಾರ್ ಶಿರೀನ್ ತಾಜ್ ಅವರಿಗೆ ತಮ್ಮ ನಿರ್ಧಾರ ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥ ಕಾಂತರಾಜು, ಗ್ರಾಮದಲ್ಲಿ ಒಟ್ಟು 450 ಮತದಾರರಿದ್ದು ಗ್ರಾಮದವರಿಗೆ ಒಂದು ಸದಸ್ಯತ್ವವನ್ನ ನೀಡದೇ ಇರುವುದರಿಂದ ಅವರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಪಕ್ಕದ ಗ್ರಾಮ ಮಾವನೂರಿನಲ್ಲಿ 190 ಮತದಾರರಿದ್ದು ಅಲ್ಲಿಗೆ ಸದಸ್ಯತ್ವವನ್ನ ನೀಡಲಾಗಿದೆ. ಅಗಸರಹಟ್ಟಿ ಗ್ರಾಮಸ್ಥರು ಮತದಾನ ಮಾಡಬೇಕಾದರೆ ಅಗಸರಹಟ್ಟಿ ಗ್ರಾಮದಿಂದ 7 ಕಿಲೋಮೀಟರ್ ದೂರವನ್ನ ಕ್ರಮಿಸಿ ಯಡೂರು ಗ್ರಾಮಕ್ಕೆ ಮತದಾನ ಮಾಡಲು ತೆರಳಬೇಕು. ಈ 7 ಕಿಲೋಮೀಟರ್ ದೂರವನ್ನ ಸುಮಾರು 3-4 ಹಳ್ಳಿಗಳನ್ನ ಬಳಸಿ ತಲುಪಬೇಕಾಗುತ್ತದೆ. ಇಲ್ಲಿಗೆ ಯಾವುದೇ ವಾಹನ ಸಂಚಾರ ಸೌಲಭ್ಯ ಇರುವುದಿಲ್ಲ. ಈ ಬಗ್ಗೆ ಸುಮಾರು 15 ವರ್ಷಗಳಿಂದ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆ ಸೇರಿದಂತೆ ಯಾವುದೇ ಚುನಾವಣೆಗಳಲ್ಲಿ ಮತದಾನ ಮಾಡದಿರಲು ನಿರ್ಧರಿಸಿದ್ದಾರೆ ಎಂದರು. ತಾಲೂಕಿನ ಅಗಸರಹಟ್ಟಿ ಗ್ರಾಮದಲ್ಲಿ ನಾವಿದ್ದೇವೆ. ಈ ದಿನ ತಾಲೂಕಿನ ಅಗಸರಹಟ್ಟಿ ಗ್ರಾಮಸ್ಥರು ಈ ಗ್ರಾಮ ಪಂಚಾಯಿತಿ ಏನು ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸುಮಾರು 15 ವರ್ಷದಿಂದ ಈ ಅಗಸರಹಟ್ಟಿ ಗ್ರಾಮದಿಂದ ಅವರು ದೂರದ 7 ಕಿಲೋಮೀಟರ್ ದೂರದ ಯಡೂರು ಗ್ರಾಮಕ್ಕೆ ಹೋಗಿ ಮತದಾನವನ್ನ ಮಾಡಬೇಕಾಗಿತ್ತು. ಆಗ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿರಲಿಲ್ಲ, ವಾಹನ ಸೌಕರ್ಯ ಇರಲಿಲ್ಲ, ಅಂಗವಿಕಲರಿದ್ರು, ವಯಸ್ಕರಿದ್ರು, ಅವರೆಲ್ಲ ಅಲ್ಲಿ ಹೋಗಿ ಮತದಾನ ಮಾಡುವಂಥದ್ದು ಬಹಳ ಕಷ್ಟವಾಗಿತ್ತು. ಆ ಕಾರಣಕ್ಕಾಗಿ ಹಲವಾರು ಬಾರಿ ಅವರು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಸಾಕಷ್ಟು ಮನವಿಯನ್ನ, ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಆದರೆ ಇದುವರೆಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಅವರು ಈಗಲೂ ಕೂಡ ದೂರದ 7 ಕಿಲೋಮೀಟರ್ ದೂರದ ಯಡೂರು ಗ್ರಾಮಕ್ಕೆ ಹೋಗಿ ಮತದಾನ ಮಾಡಬೇಕು. ಇಲ್ಲಿ ಸುಮಾರು 450 ಮತದಾರರಿದ್ದಾರೆ. ಆದರೆ ಪಕ್ಕದ ಮಾವನೂರು ಗ್ರಾಮದಲ್ಲಿ ಕೇವಲ 190 ಮತದಾರರಿದ್ದು ಅವರಿಗೆ ಮತದಾನ ಮಾಡುವಂತಹ ಅವಕಾಶ ಅಲ್ಲಿದೆ. ಆದರೆ ಇವರು ದೂರದ 7 ಕಿಲೋಮೀಟರ್ ದೂರದ ಯಡೂರು ಗ್ರಾಮಕ್ಕೆ ಹೋಗಿ ಮತದಾನ ಮಾಡಬೇಕು. ಅದರ ಜೊತೆಗೆ ಸಂವಿಧಾನದಲ್ಲಿ ಮತದಾನದ ಹಕ್ಕು ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ. ಒಂದೊಂದು ಮತ ಎಷ್ಟು ಅಮೂಲ್ಯ ಅಂತ ಹೇಳಿ ಅದನ್ನ ಸಾರ್ತಾನೆ ಇರ್ತಾರೆ. ಆದರೆ ಒಂದು ಇಡೀ ಗ್ರಾಮ ಈಗ 450 ಮತದಾರರು ನಾವು ಮತದಾನ ಮಾಡೋದಿಲ್ಲ ಅಂತ ಹೇಳಿ ಈ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸುವಂತದ್ದು ಬಹಳ ಒಂದು ಯೋಚನೆ ಮಾಡಬೇಕಾದಂತಹ ವಿಚಾರ. ಒಂದು ಚುನಾವಣೆಗೆ ಅವಕಾಶ ಮಾಡಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸರಿ 2021ನೇ ಸಾಲಿನ ಗ್ರಾಮ ಪಂಚಾಯತಿ ಮತ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಗಸರಹಟ್ಟಿ ಗ್ರಾಮಸ್ಥರಿಂದ. ಕಾರಣ ಏನಕ್ಕಪ್ಪ ಅಂತಂದರೆ, ಮೊದಲು ಅಗಸರಹಟ್ಟಿಯನ್ನು ಮಾವನೂರು ದಾಖಲೆಗೆ ಅಗಸರಹಟ್ಟಿಯನ್ನು ಲೆಕ್ಕಾಚಾರಕ್ಕೆ ಮಾಡಿದರು. ಇನ್ನೊಂದು 15 ವರ್ಷದ ಹಿಂದಿನಿಂದಲೂ 15 ವರ್ಷದಿಂದ ಈಚೆಗೆ ಯಡೂರನ್ನ ಲೆಕ್ಕಾಚಾರಕ್ಕೆ ತಗೊಂಡು ಅಗಸರಹಟ್ಟಿ ಗ್ರಾಮ ಅಂತ ತಗೊಂಡು ಹಾಕಿದ್ದಾರೆ. ನಾವು ಇದನ್ನು ತಿದ್ದುಪಡಿ ಮಾಡಿಕೊಡಿ ಅಂತಂದು ಆಗಲಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಮಾವನೂರು ಇದರಲ್ಲಿ 190ಕ್ಕೆ 2 ಮತಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇದಕ್ಕೆ 190ಕ್ಕೆ 2 ಮತದಾನ 2 ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಯಡೂರಿಗೆ ಇದಕ್ಕೆ 850 ಮತಕ್ಕೆ 1 ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಸೊ ಈ ಕಾರಣವನ್ನು ಬಗೆಹರಿಸ್ಕೊಡಿ ಅಂತೇಳಿ ನಮ್ಮನ್ನು 2011 ಜನಗಣತಿ ಮುಖಾಂತರ 0 ಮಾಡಿಬಿಟ್ಟು ಒಂದು ಮೂಲೆ ಗುಂಪಾಗಿ ಕೂರಿಸಿದ್ದಾರೆ. ನಮ್ಮ ಹಳ್ಳಿಗೆ ಯಾವುದಂಥ ಮೂಲೆ ಸೌಕರ್ಯಗಳು ದೊರಕ್ತಾ ಇಲ್ಲ. ಸೊ ಹಾಗಾಗಿ ಈ ವರ್ಷ ಈ ಮತ ಬಹಿಷ್ಕಾರ ಮಾಡಬೇಕು ಅಂತ ಹೊರಟಿದ್ವಿ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಏನು ಗಮನ ಹರಿಸಿ ಅವರಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ಹಾಗೂ ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾನು ಆದಿಲ್, ಅಮೋಘ್ ಟಿವಿ ನ್ಯೂಸ್, ಆಲೂರು.
ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ನನ್ನನ್ನ ಹತ್ಯೆ ಮಾಡಲು ಸಂಚು ರೂಪಿಸಿದ್ದರು ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಗಂಜಲಗೂಡು ಗೋಪಾಲೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜಕೀಯ ನುಸುಳಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸದಸ್ಯರುಗಳ ಸ್ವಾಭಿಮಾನ ಉಳಿಸುವ ಸಲುವಾಗಿ 2021ರ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದೇನೆಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಪ್ರತಿ ಕನ್ನಡಿಗನ ದೇವಮಂದಿರ ಎಂಬ ಪೂಜನೀಯ ಭಾವನೆಯಿಂದ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದ ನೂರಾರು ಹಿರಿಯ ಚೇತನಗಳ ಪ್ರಯತ್ನ ಪರಿಶ್ರಮದಿಂದ ಶತಮಾನ ಪೂರೈಸಿ ಮುನ್ನುಗ್ಗುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಇತ್ತೀಚಿನ ದಿನಮಾನಗಳಲ್ಲಿ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಯುವ ಬರಹಗಾರರು ಹಾಗೂ ಸಾಹಿತ್ಯ ಚಿಂತಕರಿಗಿಂತ ಭ್ರಷ್ಟಭರಿತ ಸಾಹಿತ್ಯೇತರ ಕೆಲವು ನೌಕರುಗಳ ಕೈಗೆ ಸಿಲುಕಿ ವಿಲವಿಲವಾಗಿ ಒದ್ದಾಡುತ್ತಿರುವುದು ಅತ್ಯಂತ ವಿಷಾದನೀಯವಾಗಿದೆ. ಆದ್ದರಿಂದ ಇಂತಹ ಪರಿಸ್ಥಿತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹೊರತರಲು ಯೋಜನೆ ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸುವುದು ನನ್ನ ಪ್ರಮುಖ ಧ್ಯೇಯೋದ್ದೇಶವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ಗೂ ನನಗೂ ಕಳೆದ 16 ವರ್ಷಗಳಿಂದ ಒಡನಾಟವಿದೆ. ಆದರೆ 7-8 ವರ್ಷಗಳ ಹಿಂದೆ ಕಸಾಪ ಸಂಬಂಧ ಗಟ್ಟಿಗಳಿಸಿಕೊಂಡೆ. ಇದಕ್ಕೂ ಮೊದಲು ಹಿರಿಯ ಸಾಹಿತಿಗಳು ಹಾಗೂ ಮಹಾನ್ ಚೇತನಗಳನ್ನು ಒಳಗೊಂಡಂತೆ ವಚನ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಂತರ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಅದರ ಜೊತೆಗೆ ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಬಾಂಧವ್ಯ ಹೆಚ್ಚಾಗಲು ಕಾರಣವಾಗಿದೆ. ವಚನ ಸಾಹಿತ್ಯ ಪರಿಷತ್ನಿಂದ ಅನೇಕ ಸಮ್ಮೇಳನ ಹಾಗೂ ಕಾರ್ಯಕ್ರಮಗಳನ್ನು ಮಾಡಿರುವ ಖುಷಿಯಿದೆ. 5 ವರ್ಷಗಳ ಹಿಂದೆ ಚುನಾವಣೆ ನಡೆಯುವ ಮುನ್ನ ಸಾಹಿತ್ಯ ಪರಿಷತ್ ಸರಸ್ವತಿ ದೇಗುಲವಾಗಿ ಉಳಿದುಕೊಂಡಿತ್ತು. ಚುನಾವಣೆ ನಡೆದ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸರಸ್ವತಿ ಮಂದಿರವಾಗಿ ಉಳಿಯದೆ ಸಾಹಿತ್ಯೇತರ ಹಾಗೂ ರಾಜಕೀಯ ಚಟುವಟಿಕೆಯ ಕೇಂದ್ರವಾಗಿ ಮತ್ತು ಕಲೆಕ್ಷನ್ ಸೆಂಟರ್ ಆಗಿ ಪರಿವರ್ತನೆಗೊಂಡಿದೆ. ಅದಕ್ಕಾಗಿ ಸಾಹಿತಿಗಳು, ಯುವಕರು ಮುಖ ಮಾಡುವುದೇ ಕಡಿಮೆಯಾಗಿದೆ. ಆ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರೋಪ ಮುಕ್ತಗೊಳಿಸಿ ಸಾಹಿತ್ಯ ಚಟುವಟಿಕೆಗಳಿಗೆ ವಾಪಸ್ ಸಮರ್ಪಣೆ ಮಾಡಬೇಕು ಎನ್ನುವ ಧ್ಯೇಯೋದ್ದೇಶದೊಂದಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಮತದಾರರ ಸಹಕಾರ, ಸಲಹೆಗಳೊಂದಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದೇನೆಂದರು. ಮುಂಬರುವ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅಕ್ರಮನ ಹೊರಗಡೆ ತೆಗಿಲಿಕ್ಕೆ ಚುನಾವಣೆಗೆ ಹತ್ರ ಬರಬೇಕು ಅಂತ ಬಹಳ ಒಳ್ಳೆ ಪ್ರಶ್ನೆ ಕೇಳಿರಿ ಸರ್. ಈ ಅಕ್ರಮನ ಹೊರಗಡೆ ತೆಗಿಲಿಕ್ಕೆ ನಾನು 2 ವರ್ಷದಿಂದ ಪ್ರಯತ್ನ ಪಡ್ತೀನಿ. ಹೋದ ವರ್ಷ ಅದಕ್ಕೆ ನನ್ನ ಮೇಲೆ ನನ್ನನ್ನು ಮರ್ಡರ್ ಮಾಡಕ್ಕೆ ಅಟ್ಯಾಕ್ ಮಾಡಿದ್ದವ್ರು, ಬೇರೆ ಇನ್ಯಾವ ಉದ್ದೇಶಕ್ಕೂ ಅಲ್ಲ. ಈ ಮೊದಲಿನಿಂದಲೂ ಕೂಡ ನಾನು ಈ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾ ಹಗರಣ ಇದೆ ಸರ್, ತುಂಬಾ ಹಗರಣ ಇದೆ. ಅಲ್ಲಿ ಹಾಕಿದ್ರಲ್ಲ ಒಳಗಡೆ ಕಲ್ಲು ಸ್ಲ್ಯಾಬ್ ಹಾಕಿದ್ರಲ್ಲ ಸರ್, ಒಂದೊಂದು ಸ್ಲ್ಯಾಬ್ ಅಲ್ಲೂ 1 ರೂಪಾಯಿ ಹಗರಣ ಇದೆ. ಹೇಳ್ತೀನಿ, ಯಾವುದೇ ಮುಗಿಯೋರ್ಗು ನಾನು ಸುಮ್ಮನೆ ಇಲ್ಲ ಸರ್. ನಾನು 4 ವರ್ಷದಿಂದಲೂ ಹೋರಾಟ ಮಾಡ್ಕೊಂಡು ಬರ್ತೀನಿ. ಯಾರು ಹೋರಾಟ ಮಾಡಿದಾರೆ? ಒಬ್ಬರೊಬ್ರು ಇವ್ರ ವಿರುದ್ಧ ಹೋರಾಟ ಮಾಡಿರೋರು ಯಾರ್ಯಾದ್ರು ಇದ್ದೆ ಸರ್? ನಾನು ಗಂಜಲಗೂಡು ಗೋಪಾಲ್ ನಾನು ಒಬ್ಬ ಸರ್ ಅವ್ರ ಬಗ್ಗೆ ಹೋರಾಟ ಮಾಡಿರೋದು, ಯಾರು ಹೋರಾಟ ಮಾಡಿಲ್ಲ. ಬರೀ ಕನ್ನಡ ಕಟ್ಟುವ ಕೆಲಸ. ಒಬ್ರು ಸರ್ಕಾರಿ ಶಾಲೆ ಮೇಷ್ಟ್ರಾಗಿ ಸರ್ಕಾರಿ ಸಂಬಳ ತಗೊಂಡು ತಿಂದು ಸರ್ಕಾರದ ಖಜಾನೆಗೆ ಧೋಖಾ ಮಾಡಿರ್ತಕ್ಕಂಥ ಅಂತ ಮಹಾನ್ ವಂಚಕ ಈ ಜಿಲ್ಲಾಧ್ಯಕ್ಷ ನಾಯಕಳ್ಳಿ ಮಂಜೇಗೌಡ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಹಾರ ಹಾಕಿಸಿಕೊಂಡು ಸನ್ಮಾನ ಮಾಡಿಸಿಕೊಳ್ಳುವುದರಿಂದ ಹಿಡಿದು ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಹಾಗೂ ಕಸಾಪ ಹುದ್ದೆಗಳಿಗೆ ಹಣ ನೀಡಬೇಕು. ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಸ್ಥಾನದಿಂದ ಹೊರಹಾಕಿದ್ರು. ಮುಂದಿನ ದಿನಗಳಲ್ಲಿ ಕಸಾಪ ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿ ದಾಖಲೆ ಸಮೇತ ಬಿಡುಗಡೆ ಮಾಡುತ್ತೇನೆಂದು ಗೋಪಾಲೇಗೌಡ ಸವಾಲು ಹಾಕಿದರು. ಇಲ್ಲ ಸರ್, ಈಗ ಒಂದು ಸನ್ಮಾನ ಮಾಡಿಸಬೇಕು ಅಂದ್ರೆ 3,000-5,000 ದುಡ್ಡು ಕೊಡ್ಬೇಕು ಸರ್. ಅಲ್ಲಿ ಹೌದು, ಸಾಹಿತ್ಯ ಪರಿಷತ್ತಲ್ಲಿ ಸಮ್ಮೇಳನದಲ್ಲಿ ಸನ್ಮಾನ ಮಾಡಿಸ್ಬೇಕಂದ್ರೆ ದುಡ್ಡು ಕೊಡಬೇಕು ಸರ್. ಯಾರಿಗೆ? ಹಾಲಿ ಅಧ್ಯಕ್ಷ ಕಮಿಟಿಗೆ ಕೊಡ್ಬೇಕು. ಈಗ ಏನು ಆಡಳಿತ ಮಾಡ್ತಿದ್ರೆ ಅವ್ರ ಕಮಿಟಿಗೆ ದುಡ್ಡು ಕೊಡ್ಬೇಕು, ಸಹಾಯಧನ ಕೊಡಬೇಕು. ಹೇಳ್ತಾರೆ ನಮ್ಗೆ 5 ಲಕ್ಷ ಗ್ರಾಂಟ್ ಬರುತ್ತೆ ಸರ್. ಕೇಂದ್ರ ಸಾಹಿತ್ಯ ಪರಿಷತ್ತಿಂದ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ 5 ಲಕ್ಷ ಗ್ರಾಂಟ್ ಬರುತ್ತೆ. 5 ಲಕ್ಷದಲ್ಲಿ ಒಳ್ಳೆ ಸಮ್ಮೇಳನವನ್ನ ಮಾಡಿ, ಅದ್ದೂರಿ ಸಮ್ಮೇಳನವನ್ನ ಮಾಡಿ 1 ಲಕ್ಷ 1.5 ಲಕ್ಷ ದುಡ್ಡು ಉಳಿಸಬಹುದು. ಅದು ಬಿಟ್ಟು ಇವ್ರು ಎಲ್ಲ ಕಡೆ ಎತ್ತುವಳಿ ಕೆಲಸ ಮಾಡಕ್ ಹೋಗ್ತಾರೆ, ಹಣ ಎತ್ತುವಳಿ ಕೆಲಸ ಮಾಡ್ತಾರೆ. ಹಣ ಎತ್ತುವಳಿ ಕೆಲಸದ ಅವಶ್ಯಕತೆ ಇದೆಯಾ ಪರಿಷತ್ತಿಗೆ? ಅಕ್ರಮ ಫಿಲ್ಟರ್ ಮರಳು ಸಾಗಣೆ ಮಾಡುತ್ತಿದ್ದ ಲಾರಿ ತಡೆದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಬೇಲೂರಿನ ನೆಹರು ನಗರದಲ್ಲಿ ನಡೆದಿದೆ. ಮರಳು ಗಣಿಗಾರಿಕೆ ನಿಷೇಧ ಆದೇಶವಿದ್ದರೂ ಇದ್ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಎಂಬಂತೆ ನಿತ್ಯ ಕದ್ದು ಮುಚ್ಚಿ ಪಟ್ಟಣಕ್ಕೆ ಫಿಲ್ಟರ್ ಮರಳು ಬರುತ್ತಿರುವುದು ಎಲ್ಲ ಗೊತ್ತಿದ್ದರೂ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆಂದು ನೆಹರು ನಗರದಲ್ಲಿ ಗುರುವಾರ ಬೆಳಗ್ಗೆ 6:45ರ ಸಮಯದಲ್ಲಿ ಸಾರ್ವಜನಿಕರು ಲಾರಿ ತಡೆದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರದೇಶದಲ್ಲಿ ಹಗಲಿನಲ್ಲಿಯೇ ಯಾವುದೇ ಭಯಭೀತಿ ಇಲ್ಲದೆ ಲಾರಿಯಲ್ಲಿ ಮರುಳನ್ನ ತುಂಬಿಕೊಂಡು ಸಾಗಾಣಿಕೆ ಮಾಡುತ್ತಾರೆ. ಇಷ್ಟೆಲ್ಲ ತಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿದ್ದ
ಮಾಡಿದ್ದರೂ ಕ್ರಮ ತೆಗೆದುಕೊಳ್ಳಬೇಕಾದ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿಸಿದೆ. ಲಾರಿಯನ್ನ ತಡೆದ ವೇಳೆ ಚಾಲಕನನ್ನ ವಿಚಾರಿಸಿದಾಗ ಹೊಳೆನರಸೀಪುರದಿಂದ ದಿನನಿತ್ಯ ಬೇಲೂರಿನಲ್ಲಿ ಮರಳು ಸಾಗಾಟ ಮಾಡುತ್ತಿರುವುದು ತಿಳಿದು ಬಂದಿದ್ದು, ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕಬೇಕೆಂದು ಆಗ್ರಹಿಸಿದರು. ಹಾಸನ ಜಿಲ್ಲೆಯಲ್ಲಿ ಗುರುವಾರದಂದು 24 ಕೋವಿಡ್ ಪ್ರಕರಣ ದಾಖಲಾಗಿದ್ದು, ಯಾರೂ ಸಾವನ್ನಪ್ಪಿರುವುದಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಅವರು ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು, ಇಂದು 24 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಈವರೆಗೆ 26,918 ಮಂದಿ ಗುಣಮುಖರಾಗಿದ್ದಾರೆ. 247 ಸಕ್ರಿಯ ಪ್ರಕರಣಗಳಿದ್ದು, ಜಿಲ್ಲಾ ಕೋವಿಡ್ ಆಸ್ಪತ್ರೆ, ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ತೀವ್ರ ನಿಗಾ ಘಟಕದಲ್ಲಿ 11 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದುವರೆಗೂ ಸೋಂಕಿತರ ಸಂಖ್ಯೆ 27,622ಕ್ಕೆ ಏರಿಕೆಯಾದರೆ ಮೃತರ ಸಂಖ್ಯೆ 457ಕ್ಕೆ ತಲುಪಿದೆ. ಇಂದು ದಾಖಲಾಗಿರುವ ಕೊರೋನಾ ಪ್ರಕರಣಗಳಲ್ಲಿ ಅರಕಲಗೂಡು 2, ಅರಸೀಕೆರೆ 5, ಬೇಲೂರು 4, ಚನ್ನರಾಯಪಟ್ಟಣ 3, ಹಾಸನ 9, ಸಕಲೇಶಪುರ 1 ಸೇರಿ ಒಟ್ಟು 24 ಪಾಸಿಟಿವ್ ಪ್ರಕರಣ ದಾಖಲಾಗಿದೆ ಎಂದು ಕೊರೋನಾ ಪ್ರಕರಣದ ಬಗ್ಗೆ ಅಂಕಿಅಂಶ ನೀಡಿದರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ 61ನೇ ವರ್ಷದ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರ 63ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಪಕ್ಷದ ವತಿಯಿಂದ ನಗರದ ನೀರುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಆಜಾದ್ ರಸ್ತೆಯಲ್ಲಿರುವ ದರ್ಗಾದಲ್ಲಿ ಪ್ರಾರ್ಥಿಸಲಾಯಿತು. ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಎಸ್ ದ್ಯಾವೇಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೊರೋನಾ ಇರುವುದರಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ 61ನೇ ವರ್ಷದ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರ 63ನೇ ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ. ಹಿಂದೆ ಸಿಎಂ ಆಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿ ಅವರು 35,000 ಕೋಟಿ ರುಗಳ ರೈತರ ಸಾಲ ಮನ್ನಾ ಮಾಡಿದ್ದರು. ಇವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ, ಆರೋಗ್ಯ, ಆಯಸ್ಸು, ಅಧಿಕಾರ ನೀಡಿ ರೈತರ ಮತ್ತು ಬಡವರ ಪರ ಕೆಲಸ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ 61ನೇ ಹಾಗೂ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಸನ್ಮಾನ್ಯ ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಯಾದಂಥ ಸನ್ಮಾನ್ಯ ಎಚ್ ಡಿ ರೇವಣ್ಣನವರ 63ನೇ ಜನ್ಮದಿನಕ್ಕೆ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ಶುಭಾಶಯವನ್ನು ಕೋರ್ತಾ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಅವಧಿಯಲ್ಲಿ ಇಡೀ ರಾಜ್ಯದ ಜನತೆಯ ರೈತರ ಸಾಲವನ್ನು 35,000 ಕೋಟಿ ಸಾಲವನ್ನು ಮನ್ನಾ ಮಾಡಿದರು. ಅದೇ ರೀತಿ ರೈತರಿಗೆ ಬೇಕಾದಂಥ ಹಲವಾರು ಸಹಾಯವನ್ನು ಮಾಡಿದರು. ಅಲ್ಲದೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಆಲೂಗೆಡ್ಡೆಗೆ 50% ಬಿತ್ತನೆ ಬೀಜಕ್ಕೆ ರಿಯಾಯಿತಿಯನ್ನು ಕೊಟ್ಟರು. ತೆಂಗು ಬೆಳೆ ನಾಶವಾದಕ್ಕೆ ಚನ್ನರಾಯಪಟ್ಟಣ ಅರಸೀಕೆರೆ ತಾಲೂಕಿಗೆ 200 ಕೋಟಿ ರೂಪಾಯಿಗಳನ್ನು ಸಹಾಯವನ್ನು ಮಾಡಿದರು. ಹಾಸನ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ IIT ಕಾಲೇಜೊಂದನ್ನು ಅದನ್ನು ತರೋದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅದೊಂದು ಆಗಲಿಲ್ಲ. ಅದು ಬಿಟ್ಟು ಉಳಿದ ಎಲ್ಲ ಶೈಕ್ಷಣಿಕ ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ. ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, ಎಲ್ಲವನ್ನೂ ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ. ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್, ನಗರಸಭೆ ಸದಸ್ಯ ಗಿರೀಶ್, ಚನ್ನವೀರಪ್ಪ, ಅಕ್ಮಲ್ ಅಹಮದ್, ನಗರಸಭೆ ಮಾಜಿ ಅಧ್ಯಕ್ಷ ಎಚ್ಎಸ್ ಅನಿಲ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಎಚ್ಪಿ ಸ್ವರೂಪ್ ಇತರರು ಹಾಜರಿದ್ದರು. ಅರಕಲಗೂಡು ತಾಲೂಕಿನ 35 ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಾಲೂಕು ತಹಸೀಲ್ದಾರ್ ಹಾಗೂ ಚುನಾವಣಾ ಅಧಿಕಾರಿ ವೈಎಂ ರೇಣುಕುಮಾರ್ ತಿಳಿಸಿದರು. ತಾಲೂಕಿನಲ್ಲಿ ನ್ಯಾಯಸಮ್ಮತ ಶಾಂತಿಯುತವಾಗಿ ಮತದಾನ ನಡೆಸಲು ಸಿದ್ಧತೆ ಮಾಡಲಾಗಿದೆ ಹಾಗೂ ಡಿಸೆಂಬರ್ 22ರಂದು ನಡೆಯಲಿರುವ ಮತದಾನದ ಮತಗಟ್ಟೆ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸಲು 1016 ಸಿಬ್ಬಂದಿಗಳನ್ನು ನೇಮಿಸಿ ತರಬೇತಿಯನ್ನ ನೀಡಲಾಗಿದ್ದು, ಮತದಾನದ ಸಂದರ್ಭದಲ್ಲಿ ಯಾವುದೇ ಲೋಪವಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. 35 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 1,38,557 ಮತದಾರರಿದ್ದು, 71,221 ಪುರುಷ ಮತದಾರರು ಮತ್ತು 68,325 ಮಹಿಳಾ ಮತದಾರರು ಹಾಗೂ ಇತರೆ 1 ಮಂದಿ ಮತದಾನ ಮಾಡಲಿದ್ದಾರೆ. 254 ಮತಗಟ್ಟೆಗಳನ್ನು ಗುರುತಿಸಲಾಗಿದ್ದು, ಇದರಲ್ಲಿ 20 ಕ್ಷೇತ್ರ ಅವಿರೋಧ ಆಯ್ಕೆಯಾಗಿದ್ದು, ಇನ್ನುಳಿದ 234 ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ ಹಾಗೂ 50 ಮತಗಟ್ಟೆಯನ್ನ ಅತಿ ಸೂಕ್ಷ್ಮ, 184 ಮತಗಟ್ಟೆಯನ್ನ ಸೂಕ್ಷ್ಮ ಎಂದು ಗುರುತಿಸಲಾಗಿದ್ದು, ಸಾರ್ವಜನಿಕರು ಶಾಂತಿಯುತವಾಗಿ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ಈ 35 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ 467 ಸ್ಥಾನಗಳಿಗೆ ಚುನಾವಣೆ ನಡೆದು ಆಯ್ಕೆ ಮಾಡಬೇಕಾಗಿದೆ. ಈ 467ರ ಪೈಕಿ 46
ಸ್ಥಾನಗಳು ಈಗಾಗಲೇ ಅವಿರೋಧ ಆಯ್ಕೆಯಾಗಿದೆ ಅಂತ ಚುನಾವಣಾಧಿಕಾರಿಗಳು ನೀಡಿರುವ ವರದಿಯಲ್ಲಿ ಖಚಿತವಾಗಿದೆ. ಈ ವ್ಯಾಪ್ತಿಯ ಒಟ್ಟು ಮತಗಟ್ಟೆಗಳ ಸಂಖ್ಯೆ 254. ಒಟ್ಟು ಮತದಾರರು 1,38,557. ಇದರಲ್ಲಿ ಗಂಡು 71,231, ಹೆಣ್ಣು 67,325, ಇತರೆ 1. ಈಗಾಗಲೇ ಮತದಾನ ಇಲ್ಲದೇ ಇರುವ ಮತಗಟ್ಟೆಗಳು ಈಗಾಗಲೇ ಒಂದೊಂದು ಸ್ಥಾನಗಳಿರುವ ಅವಿರೋಧ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ 20 ಮತಗಟ್ಟೆಗಳಲ್ಲಿ ಚುನಾವಣೆ ನಡೀತಾ ಇಲ್ಲ, ಆಗಲೇ ಅವಿರೋಧ ಆಯ್ಕೆಯಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನದ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಅಭ್ಯರ್ಥಿಗಳಿಗೆ ನೆರವಾಗದಂತೆ ನಿಷ್ಪಕ್ಷಪಾತವಾಗಿ ಅಭ್ಯರ್ಥಿಗಳು ಕಾರ್ಯನಿರ್ವಹಿಸಬೇಕೆಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಸಂತ ಜೋಸೆಫರ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸುವ ಮತಗಟ್ಟೆ ಸಿಬ್ಬಂದಿಗಳಿಗೆ ಆಯೋಜಿಸಲಾಗಿದ್ದ ತರಬೇತಿ ಶಿಬಿರದಲ್ಲಿ ಸಿಬ್ಬಂದಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆಯನ್ನ ನಡೆಸುವ ಮತಗಟ್ಟೆ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆಸುವ ಪ್ರಕ್ರಿಯೆ ಕುರಿತು ಸಿಬ್ಬಂದಿಗಳೇ ಸರಿಯಾಗಿ ಮಾಹಿತಿ ಹೊಂದದಿದ್ದಲ್ಲಿ ಮತಗಟ್ಟೆಯಲ್ಲಿ ಗೊಂದಲ ಉಂಟಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಯಾರಿಗಾದರೂ ಏನಾದರೂ ಅನುಮಾನಗಳಿದ್ದಲ್ಲಿ ಕೂಡಲೇ ಬಗೆಹರಿಸಿಕೊಳ್ಳಬೇಕೆಂದ ಅವರು, ಚುನಾವಣೆ ಪಾರದರ್ಶಕವಾಗಿ ನಡೆಯಬೇಕು, ಮತದಾನ ಮಾಡುವ ಮತದಾರರಿಗೆ ಸರಿಯಾದ ಮಾಹಿತಿ ನೀಡಬೇಕು, ಬ್ಯಾಲೆಟ್ ಪೇಪರ್ ಕೊಟ್ಟು ಮತದಾನ ಮಾಡಲು ಹೇಳಬೇಕು, ಯಾವುದೇ ಗುರುತಿಗೆ ಮತದಾನ ಮಾಡು ಎಂದು ಹೇಳುವ ಹಾಗಿಲ್ಲ, ಚುನಾವಣೆ ಕುರಿತು ಕೈಪಿಡಿಯನ್ನ ನೀಡಲಾಗುತ್ತದೆ, ಇದರಲ್ಲಿ ಎಲ್ಲಾ ರೀತಿಯ ಮಾಹಿತಿ ನೀಡಲಾಗುತ್ತದೆ ಎಂದರು. ಅದಕ್ಕೆ ಪಾರದರ್ಶಕತೆ ಚುನಾವಣೆ ಪ್ರಕ್ರಿಯೆ ಏನು ಇಲ್ಲಿ ಮತಗಟ್ಟೆಯಲ್ಲಿ ನಡೆಯುತ್ತೆ ಅದು ಪಾರದರ್ಶಕವಾಗಿರಬೇಕು. ಆದರೆ ಅಲ್ಲಿ ಬ್ಯಾಲೆಟ್ ಬಾಕ್ಸ್ ಹತ್ರ ಯಾವುದೇ ಪಾರದರ್ಶಕತೆ ಇಲ್ಲ. ಮತದಾನ ಮಾಡುವಂತ ಮತದಾರರಿಗೆ ಅದು ಕಾಯ್ದಿರಿಸತಕ್ಕಂತ ಹಕ್ಕನ್ನ ಎಲ್ಲೂ ಪ್ರದರ್ಶನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಇದನ್ನ ದಯವಿಟ್ಟು ಗಮನ ಹರಿಸಬೇಕು. ನೀವು ಅಂತ ಪ್ರಕ್ರಿಯೆಯಲ್ಲಿ ತಾವು ಸದಾಕಾಲ ಅವರ ಮೇಲೆ ನಿಗರಾಣಿ ವಹಿಸಬೇಕು. ಮತ್ತೆ ಯಾರಿಗೂ ಏಜೆಂಟ್ರಿಗಾಗಿರ್ಬೋದು, ತಪ್ಪು ಆಗಿರ್ಬೋದು, ಸ್ವಾಮಿ ಇಲ್ಲೇ ನಾವು ಓಟ್ ಹಾಕೋದು ಅಂತ ಹೇಳ್ಬಿಟ್ಟು ಹಾಕಂಗಿಲ್ಲ. ಅವರು ಮತಪಟ್ಟನ ಮೇಲೆ ತೋರಿಸ್ಬಿಟ್ಟು ಬ್ಯಾಲೆಟ್ ಪೇಪರ್ನ ನಿಮಗೆ ಓಟ್ ಇಲ್ಲೇ ಹಾಕ್ಬೇಕಾ ಸ್ವಾಮಿ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಂಗಿಲ್ಲ. ಅವ್ರು ಬೇಕಾದ್ರೆ ನಿಮ್ಮ ಹತ್ರ ಕರೆಸಿ ಬ್ಯಾಲೆಟ್ ಪೇಪರ್ನ ಹಿಂಗೆ ಇಟ್ಕೊಳ್ಳಿ, ನೋಡಮ್ಮ ಬ್ಯಾಲೆಟ್ ಪೇಪರ್ ಅಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಯಾರು ಬೇಕಾದ್ರೂ ಓಟ್ ಹಾಕ್ಬೋದು ಅಷ್ಟೇ. ಬೇರೆ ಏನು ಅನಗತ್ಯವಾಗಿ ಅವ್ರು ಹೇಳ್ಬಾರ್ದು ಇದ್ರಲ್ಲಿ ಹಿಂಗಿದೆ, ಈ ಸಿಂಬಲ್ ಇದೆ, ಇದಕ್ಕಿದೆ, ಯಾವುದೇ ಪಾಠ ಇಲ್ಲ. ಅಲ್ಲಿ ಪಾಠ ಮಾಡೋದಕ್ಕೆ ಅಭ್ಯರ್ಥಿಗಳಿಗೆ ಹೇಳಿದೀವಿ ನಾವು. ಯಾರು ಉಮೇದುವಾರಿದ್ದಾರೆ, ಚುನಾವಣಾ ಕಣದಲ್ಲಿದ್ದಾರೆ, ಅವರು ಮತದಾರರಿಗೆ ತಮ್ಮ ಮತದಾನ ಯಾವ ತರ ಕೇಳಬೇಕು, ಎಲ್ಲಿಗೆ ಮತದಾನ ಹಾಕ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಕೇಳ್ಕೊತಾರೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ಸ್ಥಳಕ್ಕೆ ಭೇಟಿ ನೀಡಿದರು. ಶಿರಸ್ತೇದಾರ್ ಉಮೇಶ್, ಉಪತಹಸೀಲ್ದಾರ್ಗಳಾದ ಕೃಷ್ಣಮೂರ್ತಿ, ನಾಗರಾಜ್, ಚುನಾವಣಾ ಅಧಿಕಾರಿ ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ರೈತರ ಭೂಮಿಯನ್ನ ಬಿಡಿಸಿಕೊಡದಿದ್ದರೆ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಚ್.ಕೆ. ಸಂದೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಾಸನ ತಾಲೂಕು ದುದ್ದಾ ಹೋಬಳಿಯ ಗೋಪನಹಳ್ಳಿ ಗ್ರಾಮದ ದಲಿತರಿಗೆ ಪಕ್ಕದ ಹೊನ್ನೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 5ರಲ್ಲಿ ಸುಮಾರು 12 ಮಂದಿ ಭೂರಹಿತ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಆ ಕಾಲಘಟ್ಟದಲ್ಲಿ ವಿಶೇಷ ಉಪವಿಭಾಗಾಧಿಕಾರಿಗಳವರ ಆದೇಶ ಸಂಖ್ಯೆ SPL-AC/318/6162ರ ತಲಾ 2 ಎಕರೆಯಂತೆ ಒಟ್ಟು 24 ಎಕರೆ ಭೂಮಿಯನ್ನ ದರ್ಖಾಸ್ತು ಮೂಲಕ ಮಂಜೂರಾತಿ ಮಾಡಲಾಗಿದೆ. ಮಂಜೂರಿದಾರರು ಸುಮಾರು 25ರಿಂದ 30 ವರ್ಷಗಳ ಕಾಲ ಭೂಮಿಯನ್ನ ಅನುಭವಿಸಿಕೊಂಡು ಬಂದಿದ್ದಾರೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಈ ದಿನದವರೆಗೂ ಮಂಜೂರುದಾರರಾದ ಪರಿಶಿಷ್ಟರ ಹೆಸರಿನಲ್ಲಿದ್ದು, ಮೂಲ ಮಂಜೂರಿದಾರ ದಲಿತರಲ್ಲಿ ಕೆಲವರು ನಿಧನ ಹೊಂದಿದ್ದು, ಅವರ ವಾರಸುದಾರುಗಳಾದ ಪತ್ನಿಯರು, ಮಕ್ಕಳು, ಮೊಮ್ಮಕ್ಕಳಿಗೆ ಪೌತಿ ಖಾತೆ ಮುಖೇನ ದಾಖಲಾತಿಗಳನ್ನು ಅವರುಗಳ ಹೆಸರಿಗೆ ಮಾಡಿಸಿಕೊಡಲಾಗಿದೆ. ಸ್ಥಳೀಯ ಸಹಕಾರಿ ಸೊಸೈಟಿಗಳಿಂದ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸಾಲವನ್ನ ಸದರಿ ಜಮೀನುಗಳ ಮೇಲೆ ಪಡೆದಿರುತ್ತಾರೆ. ಈ ಮಧ್ಯೆ ಹೊನ್ನೇನಹಳ್ಳಿ ಗ್ರಾಮದ ಒಕ್ಕಲಿಗ ಜನಾಂಗದ ಇಂದ್ರೇಶ್, ಗಂಗೇಗೌಡ, ಹೇಮಂತ್ ಕುಮಾರ್, ನಂಜೇಗೌಡ, ಮಂಜೇಗೌಡ ಇವರುಗಳು ಇತ್ತೀಚಿನ 7-8 ವರ್ಷಗಳ ಹಿಂದೆ ಮೂಲ ಮಂಜೂರಿದಾರರನ್ನ ಮತ್ತು ಪೌತಿ ಖಾತೆಯ ಮುಖೇನ ಭೂದಾಖಲೆಗಳನ್ನ ಮಾಡಿಸಿಕೊಂಡಿರುವವರನ್ನ ಹೆದರಿಸಿ ದೌರ್ಜನ್ಯ, ದಬ್ಬಾಳಿಕೆ ನಡೆಸಿ ದರ್ಖಾಸ್ತು ಮೂಲಕ ಮಂಜೂರು ಆಗಿರುವ ಸುಮಾರು 24 ಎಕರೆ ಭೂಮಿಯನ್ನ ಬಲವಂತದಿಂದ ವಶಪಡಿಸಿಕೊಂಡು ಅನುಭವಿಸುತ್ತಿದ್ದಾರೆಂದು ಆರೋಪಿಸಿದರು. ಅಲ್ಲಿ 12 ಕುಟುಂಬ ಈ ಅಸ್ಪೃಶ್ಯ ಸಮುದಾಯದವರಿದ್ದಾರೆ. 12 ಕುಟುಂಬರಿಗೆ 1961-62ನಲ್ಲಿ ಅಂದಿನ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಲ್ಯಾಂಡ್ಲೆಸ್ ಶೆಡ್ಯೂಲ್ ಕಾಸ್ಟ್ನರಿಗೆ ತಲಾ 2 ಎಕರೆಯಂತೆ ಪಕ್ಕದ ಹೊನ್ನೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 5
ಬ್ಲಾಕ್ ನಂಬರ್ 1, 2, 3, 4, 12ರವರೆಗೆ 12 ಜನರಿಗೆ ತಲಾ 2 ಎಕರೆ ಅಂತೆ 61 ಇಸ್ವಿ ಲ್ಯಾಂಡನ್ನು ಮಂಜೂರು ಮಾಡಿದರು. ಮಂಜೂರು ಮಾಡಿದಂಥ ಸುಮಾರು 25-26 ವರ್ಷಗಳ ಕಾಲ ಮಂಜೂರಿದಾರರು ಮಂಜೂರಾತಿ ಪತ್ರ ತಗೊಂಡು ಖಾತೆ ಮಾಡಿಸ್ಕೊಂಡು ದಾಖಲಾತಿನ ಮಾಡಿಕೊಂಡು ಅನುಭವವನ್ನು ಮಾಡ್ತಾ ಇದ್ರು. ನಿಮಗೆ ಗ್ರಾಮ ಪಂಚಾಯತ್ ಚುನಾವಣೆ ನಂತರ ನೀವು ಅದರೊಳಗೆ ನೀವು ಮಾಡ್ಕೊಂಡು ನೀವು ಅದನ್ನ ನಮಗೆ ಈ ದಲಿತರಿಗೆ ನಿಜವಾದ ಮಂಜೂರಿದಾರರ ವಾರಸುದಾರರಿಗೆ ಅವರ ಕುಟುಂಬಕ್ಕೆ ಅವರ ವಾರಸುದಾರರಿಗೆ ನೀವು ಭೂಮಿನ ಬಿಡಿಸ್ಕೊಡದೇ ಇದ್ರೆ ನಾವು 1 ತಾರೀಕು ಗ್ರಾಮ ಪಂಚಾಯತ್ ಚುನಾವಣೆ ನಂತರ 1 ತಾರೀಕಿನ ಸ್ನೇಹಿತರು ಮಾತಾಡಿ ನಿಗದಿ ಮಾಡಿಕೊಂಡು ನಾವು ಬಹಿರಂಗ ಮೆರವಣಿಗೆ ಮುಖೇನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕು, ಧರಣಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಚ್ಪಿ ಪುಟ್ಟರಾಜು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆ ಈರಪ್ಪ, ಛಲವಾದಿ ಜಿಲ್ಲಾ ಉಪಾಧ್ಯಕ್ಷ ಜಿಆರ್ ಹೇಮರಾಜ್, ರಾಘವೇಂದ್ರ ಪ್ರಸಾದ್, ಗ್ರಾಮದ ಈರಯ್ಯ ಉಪಸ್ಥಿತರಿದ್ದರು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಶಾಸಕರ ನೇತೃತ್ವದಲ್ಲಿ ಶ್ರೀ ಚೆನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಕೆಎಸ್ ಲಿಂಗೇಶ್, ರಾಜ್ಯದ ಕರುಣಾಮಹಿ ಎಂದೇ ಹೆಸರು ಪಡೆದಿರುವ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು ಆಗಿರುವ ನಮ್ಮ ನಾಯಕರಾದ ಎಚ್ಡಿ ರೇವಣ್ಣನವರಿಗೆ ಚೆನ್ನಕೇಶವ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಮತ್ತೊಮ್ಮೆ ಈ ರಾಜ್ಯ ಚುಕ್ಕಾಣಿ ಏರಲಿ. ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಲಿದ್ದು, ನಮ್ಮಲ್ಲಿ ಕಾರ್ಯಕರ್ತರ ಬಲವೇ ಶ್ರೀರಕ್ಷೆಯಾಗಿದ್ದು ಮತದಾರರ ಬಳಿ ಒಗ್ಗೂಡಿ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿಯವರೆಗೂ ಸುಮಾರು 29 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು 37 ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 80% ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಲಿದ್ದಾರೆಂದು ತಿಳಿಸಿದರು. ಪಂಚಾಯಿತಿಗಳಿಗೂ ಸಹ ನಾವು ವೈಯಕ್ತಿಕವಾಗಿ ಭೇಟಿ ಕೊಡ್ತಕ್ಕಂಥ ಕೆಲಸ ಆ ಭಾಗದಲ್ಲಿ ನಮ್ಮದು ಸಾಮೂಹಿಕ ನಾಯಕತ್ವ ಇದೆ. ಯಾರು ಒಬ್ಬರ ಲೀಡರ್ಶಿಪ್ ಮತ್ತೊಂದು ಅಂತಾನೆ ಇಲ್ಲ. ರೇವಣ್ಣವರು ಸಹ ಈಗಾಗಲೇ ಬಂದು ಇದ್ದಾರೆ, ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣವರು ಸಹ ಬಂದಿದ್ದಾರೆ. ನಾಳೆ 19ನೇ ತಾರೀಕು ಸಹ ಬರ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಮ್ಮ ಅಭ್ಯರ್ಥಿಗಳು ನಮ್ಮ ಪರವಾಗಿ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ ಕಡೆ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಇನ್ನೂ ಸಮಸ್ಯೆ ಇದೆ. ಇನ್ನು ಹೆಚ್ಚು ಜನ ಇದನ್ನು ಒಂದೊಂದು ಕಡೆ 2 ಜನ 3 ಜನ ನಿಂತಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. ನಾಳೆ ಕೂತ್ಕೊಂಡು ಏನೋ ಸಮಾಧಾನ ಮಾಡಿ ನಾವು ಪಂಚಾಯತಿನ ಹಿಡಿತಕ್ಕಂಥ ಕೆಲಸ ಹಾಗೆ ಆಗುತ್ತೆ. ಕಾರ್ಯಕರ್ತರ ಶಕ್ತಿ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ರೇವಣ್ಣರ ಒಂದು ಕೆಲಸ, ಕುಮಾರಣ್ಣವರು ಹಾಕಿಕೊಟ್ಟಂಥ ರೈತರಿಗೆ ಏನು ಸಾಲ ಮನ್ನಾ ಮಾಡಿದರು, ಮತ್ತೊಂದು ಸೌಲಭ್ಯ ಒದಗಿಸಿರ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಸಹ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾವೆ. ಸುಮ್ಮನೆ ಅವರು ಪ್ರಚಾರ ಮಾಡ್ತಕ್ಕಂಥದ್ದಲ್ಲ. ಈಗಾಗಲೇ ಸುಮಾರು 23 ಜನ ಅವಿರೋಧವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ಬೆಂಬಲಿತ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸಹ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾಯ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ನಿರ್ದೇಶಕರಾದ ರವಿಕುಮಾರ್, ಹಾಸನ ಜಿಲ್ಲಾ ಯೂನಿಯನ್ ಅಧ್ಯಕ್ಷ ದೇವರಾಜ್, ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕೃಷಿ ಮಂಡಲದ ನಿರ್ದೇಶಕ ಸಿಎಚ್ ಮಹೇಶ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ನಾಗೇಶ್ ಯಾದವ್, ಸವಿತಾ ಸಮಾಜದ ಅಧ್ಯಕ್ಷ ನರಸಿಂಹಸ್ವಾಮಿ ಇತರರು ಹಾಜರಿದ್ದರು. ತಿಗಳರ ಜನಾಂಗಕ್ಕೆ ನಿಗಮ ಮಂಡಳಿ ಸೇರಿದಂತೆ ಅವರಿಗೆ ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಅನ್ಯಾಯವಾಗಿದ್ದು ಕೂಡಲೇ ನಮಗೆ ಸಿಗಬೇಕಿದ್ದ ರಾಜಕೀಯ ಸ್ಥಾನಮಾನ ಸಿಗಬೇಕೆಂದು ಒತ್ತಾಯಿಸಿ ಮುಂಬರುವ ದಿನಗಳಲ್ಲಿ ಬೃಹತ್ ಸಮಾವೇಶ ಮಾಡಲಾಗುವುದೆಂದು ಶ್ರೀ ಜ್ಞಾನಾನಂದ ಮಹಾಸ್ವಾಮೀಜಿಗಳು ತಿಳಿಸಿದರು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ರಾಜ್ಯದಲ್ಲಿ 103 ಹಿಂದುಳಿದ ವರ್ಗಗಳ ಜನಾಂಗಗಳಿವೆ. ಆದರೆ ಈ ಎಲ್ಲ ಜನಾಂಗಗಳಿಗಿಂತ ತೀರಾ ಕೆಳಮಟ್ಟದಲ್ಲಿ ನಮ್ಮ ಜನಾಂಗವಿದ್ದು, ಈ ನಮ್ಮ ಸಮಾಜವು ಆರ್ಥಿಕ, ಶೈಕ್ಷಣಿಕ, ರಾಜಕೀಯವಾಗಿ ನಮ್ಮನ್ನ ಆಳುತ್ತಿರುವಂತಹ ಇನ್ನಿತರೆ ಜನಾಂಗಗಳಿಂದ ತುಳಿತಕ್ಕೆ ಒಳಪಡುತ್ತಿದೆ. ಆದ್ದರಿಂದ ರಾಜ್ಯದಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವ ನಮ್ಮ ಜನಾಂಗಕ್ಕೆ ಇಲ್ಲಿಯವರೆಗೂ ನಮ್ಮನ್ನು ಆಳಿದ ಪಕ್ಷದವರು ರಾಜಕೀಯ ಸ್ಥಾನಮಾನವಾಗಲಿ ನಿಗಮ ಮಂಡಳಿಯಾಗಲಿ ಇದುವರೆಗೂ ಯಾರೂ ಕೂಡ ಅನುದಾನ ನೀಡಿಲ್ಲ. ಆದರೆ 103 ಹಿಂದುಳಿದ ವರ್ಗಗಳನ್ನ ಪ್ರವರ್ಗ 1ಕ್ಕೆ ಸೇರಿಸುವಂತಹ ಕೆಲಸ ಇತ್ತೀಚಿನ ರಾಜಕೀಯ ಮುಖಂಡರು ಮಾಡುತ್ತಿದ್ದಾರೆ. ಆದರೆ ನಮ್ಮ ಜನಾಂಗವನ್ನ ಸಮಾಜದ ಮುಖ್ಯವಾಹಿನಿಗೆ ಕೊಂಡೊಯ್ಯಬೇಕಾದರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಸಹ ನಾವು ಮುಂದೆ ಬರಬೇಕು.
ತಿಗಳರ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಿ 300 ಕೋಟಿ ರು ಹಣ ಅನುದಾನ ಮೀಸಲಿರಿಸಬೇಕು. ನಮ್ಮ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಈಡೇರಿಸಿ ತಿಗಳರ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಪೂರ್ವಕವಾಗಿ ಮನವಿ ಮಾಡಲಾಗುತ್ತಿದೆ. ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು. ಇದಕ್ಕೂ ಸಹ ಸರ್ಕಾರ ಸ್ಪಂದಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ನಮಗೆ ತುಂಬಾ ಅನ್ಯಾಯ ಆಗಿದೆ, ವಂಚನೆ ಆಗಿದೆ. ನಮಗೆ ಸರಿಯಾಗಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಹಿಂದುಳಿದ ವರ್ಗಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ಕುರುಬ ಜನ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವುದೇ ಸರ್ಕಾರ ಬಂದು ಮಂತ್ರಿಗಳಾಗ್ತಾರೆ, ಅವರು ಎಷ್ಟಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೇಳಿ, ನಿಜವಾಗ್ಲೂ ಕೇಳಬೇಕು. ಅನೇಕ ಪ್ರಾಧಿಕಾರಗಳನ್ನು, ನಿಗಮ ಮಂಡಳಿಗಳನ್ನು, ಬೇರೆ ಬೇರೆ ಈಗಾಗಲೇ ಮುಂದುವರೆದಿರ್ತಕ್ಕಂಥ ಹಿಂದುಳಿದಲ್ಲೇ ಮತ್ತೆ ಹೈಲಿ ಫಾರ್ವರ್ಡ್ ಆಗಿರ್ತಕ್ಕಂಥ ಜನಾಂಗಕ್ಕೆ ಪ್ರಾಧಿಕಾರಗಳನ್ನು ಮಾಡಿದ್ದಾರೆ. ನಮ್ಮಂಥ ಈ ಎಷ್ಟೋ ನೊಂದು ಬೆಂದಿರ್ತಕ್ಕಂಥ ಸರ್ಕಾರದಲ್ಲಿ ಯಾವ ಸವಲತ್ತನ್ನು ಪಡೆದಾದ ವಂಚನೆಗೊಳಗಾಗಿರ್ತಕ್ಕಂಥ ನಮ್ಮಂಥ 103 ಹಿಂದುಳಿದ ಜಾತಿಗಳಲ್ಲಿ ಅತ್ಯಂತ ಧ್ವನಿಯೇ ಇಲ್ಲದಂಥ ಜನಾಂಗಗಳಿಗೆ ಯಾವುದೇ ಸವಲತ್ತುಗಳನ್ನು ಯಾವ ಸರ್ಕಾರವನ್ನು ಮಾಡಲೇ ಇಲ್ಲ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚನ್ನೇಗೌಡ, ತಾಲೂಕು ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಜುನಾಥ್, ಹಿರಿಯರಾದ ಎಚ್ಎಂ ಗಂಗೇಗೌಡ, ವೆಂಕಟೇಗೌಡರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ. ನಾಯಕರಹಳ್ಳಿ ಮಂಜೇಗೌಡರು ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ತಾಲೂಕು ಅಧ್ಯಕ್ಷ ಗಂಜಲಗೂಡು ಗೋಪಾಲೇಗೌಡ ಗಂಭೀರ ಆರೋಪ. ಗ್ರಾಮದಲ್ಲೇ ಮತಗಟ್ಟೆ ಕೇಂದ್ರ ತೆರೆಯಲು ಆಗ್ರಹ. ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನ ಬಹಿಷ್ಕರಿಸಲು ಅಗಸರಹಟ್ಟಿ ಗ್ರಾಮಸ್ಥರಿಂದ ನಿರ್ಧಾರ. ತಹಸೀಲ್ದಾರ್ ಶಿರೀನ್ ತಾಜ್ಗೆ ಮನವಿ. ಮತ್ತು ಬೇಲೂರಿನಲ್ಲಿ ಹಾಡು ಹಗಲೇ ಅಕ್ರಮ ಫಿಲ್ಟರ್ ಮರಳು ಸಾಗಣೆ. ಲಾರಿ ತಡೆದು ಸಾರ್ವಜನಿಕರ ಆಕ್ರೋಶ. ಸೂಕ್ತ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.